ಹೇ ರಾಜಿ, ಎಲ್ಲೋಗಿದ್ದೆ? ಎಷ್ಟೊತ್ತಿಂದ ನಿನ್ಗಾಗಿ ದಾರಿ ನೋಡ್ತಾ ಇದ್ದೀನಿ ನಾನು. ಎಲ್ಲೂ ಇಲ್ಲ. ಹಾಗಾದ್ರೆ ಎಷ್ಟೊತ್ತು ಎಲ್ಲೋಗಿದ್ದೆ? ಹಾಗೆ ಸುಮ್ನೆ ಹೋಗಿದ್ದೆ. ಈಗ ನಿಜ ಹೇಳ್ತೋ ಇಲ್ವೋ? ಸುಳ್ಳು ಹೇಳ್ಬೇಡ. ಹೋಗಿದ್ದೆ ನಾನು ಬಾಳು ಮಾಮ ಅವ್ರ ಹತ್ರ. ಬಾಳು ಮಾಮ? ಯಾರು ಬಾಳು ಮಾಮ? ಊರಿನಾಚೆ ಬಿಡಾರ ಹೊಡಿತಾರಲ್ಲ ಅವರ? ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ. ಏನ್ರಪ್ಪ, ಯಾರ್ಯಾರು ಬಂದು ಹೋದ್ರು ಅಂತಾಯ್ತು? ಅಷ್ಟೆಲ್ಲ ಏನಿಲ್ಲ ಮಾಮ, ಊರಿನ ಕೆಲವು ಜನರು ಬಂದು ಹೋದ್ರು. ಆದ್ರೆ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಓ ಭಕ್ತರೇ, ಈಗ ನೀವೇ ನೋಡ್ತಾ ಇದ್ದೀರಲ್ವಾ, ನಿಮ್ ಮುಂದೆ ಕೂತಿದ್ದೀನಿ. ಸ್ವಲ್ಪ ಉಸಿರಾಡ್ಸ್ಕೋತೀನಿ ರೀ. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಕೇಳಿಸ್ಕೋತೀನಿ ನಾನು. ತಲೆ ಕೆಡಿಸ್ಕೋಬೇಡಿ ನೀವು. ಏನ್ ದಾದು, ಹೇಗಿದ್ದೀಯಾ? ಕೂತ್ಕೊಳ್ಳಪ್ಪ, ಕೂತ್ಕೋ ಕೂತ್ಕೋ. ಊಟಕ್ಕೆ ಅಡಿಗೆ ಏನ್ ಮಾಡ್ಲಿ ಮಾಮ? ನಿನಗೆ ಏನ್ ಬೇಕಾದ್ರೂ ಮಾಡು ಮಗಳೇ, ನಿನಗೆ ಅನ್ಸಿದ್ ಮಾಡು. ಸರಿ ಮಾಮ. ಮಾಮ, ಆ ವೈದ್ಯರಿಗೆ ಆರೋಗ್ಯ ಸರಿ ಇದೆಯಲ್ಲ? ಹುಷಾರಾಗತ್ತೆ ಅಂತ ಹೇಳಿದ್ರು ಮಾಮ. ಏನ್ ಹೇಳ್ತಿದ್ಯಾ ದತ್ತು ಅಣ್ಣ? ಅದು ಹೌದು. ನಾನ್ ಹೀಗಾಗತ್ತೆ ಅಂತ ಅನ್ಕೊಂಡಿದ್ದೆ ಮಾಮ. ನೀವ್ ಹೋಗಿದ್ದೀರಾ ಅಂದ್ರೆ ಸರಿ ಮಾಡ್ತೀರಾ ಅಂತ. ಮತ್ತೆ ಮಾಮ ಅವರವನಿಗೆ ತಪಾಸಣೆ ಮಾಡಿಸ್ಕೊಳ್ಳೋ ಕೂಡ ಹೇಳಿದ್ರು. ಹೌದು, ನಾನು ಕೂಡ ನೋಡಿದ್ನಲ್ಲ. ಓ ಮಕ್ಕಳೇ, ಅವನ್ ರೋಗ ವಾಸಿ ಮಾಡ್ಸಕ್ಕೋಸ್ಕರ ಹಾಗೆ ಮಾಡ್ಲೇಬೇಕಾಗಿತ್ತು. ಅರೆ ಹೋ, ಕೂಡ್ಲೆ ನೀವು ಇದನ್ನ ಎಲ್ರಿಗೂ ಹೇಳ್ತಾ ಇರಬೇಡಿ. ಮಾಮ ಅವ್ರು ಈ ರೀತಿ ವಾಸಿ ಮಾಡಿದ್ದಾರೆ ಅಂತ ಮತ್ತೆ ಎಲ್ರೂ ಹೇಳಕ್ ಶುರು ಮಾಡ್ಬಿಡ್ತಾರೆ. ಈಗ ಸ್ವಲ್ಪ ನಮ್ಮ ಜನರ ಸಮಸ್ಯೆ ಕೇಳೋಣ. ಏನು ವಿಷಯ? ನಿನಗ್ ನಿಜ ಹೇಳ, ನಾನು ತುಂಬಾ ದೊಡ್ಡ ಭಾರ ಇಳ್ದಾಗಾಯ್ತು ನೋಡು. ಇಲ್ಲಾಂದ್ರೆ ನನ್ನ ತಲೆಯಲ್ಲಿ ಯಾವಾಗ್ಲೂ ಕುರಿತಾ ಇತ್ತು, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸರಿಯಾಗಿ ವಾಸಿ ಆಗ್ತಾ ಇಲ್ಲ ಅಂತ. ಈಗ ನಾನು ಸತ್ತೋಗ್ತೀನಿ, ಸಾಯೋದಕ್ ತಯಾರಾಗ್ಬೇಕಾಗತ್ತೆ. ಸುಮ್ನೆ ಚಿಂತೆ ಮಾಡ್ತಾ ಇದ್ರಿ ನೋಡಿ. ಮಾಮ ನಮ್ಗ ಅವತ್ತೇ ಹೇಳಿದ್ರು ಅಲ್ವಾ, ನಮ್ಗೇನು ಆಗೋದಿಲ್ಲ ಅಂತ. ಹೌದು, ಆದ್ರೆ ಮನ್ಸಲ್ಲಿ ಭಯ ಅನ್ನೋದಿರುತ್ತೆ ಅಲ್ವಾ? ನಿಮಗ್ ರಕ್ತ ಪರೀಕ್ಷೆ ಮಾಡ್ಸಿದ್ದಕ್ಕೆ ಆ ಕರ್ಕರೋಗದ ಬಗ್ಗೆ ಏನು ಬರ್ಲಿಲ್ಲ ನೋಡಿ. ಅಂದ್ಮೇಲೆ ಗೊತ್ತಾಯ್ತಲ್ವಾ, ಎಂತ ಲೀಲೆ ಅಲ್ವಾ ಮಾಮಂದು. ಆದ್ರೆ ನೀನ್ ಏನೇ ಅನ್ನು, ಮಾಮ ಅವರು ನಮ್ ಊರ್ ಕಡೆ ಬಂದಿರೋದು ನನ್ಗೋಸ್ಕರನೇ ಅನ್ಸುತ್ತೆ. ಹೌದು ರೀ, ಮಾಮ ಈ ಕಡೆ ಬರ್ದೇ ಹೋಗಿದ್ರೆ ನಿಮ್ಗೇನಾಗ್ತಿತ್ತೋ ಏನೋ, ನನ್ಗಂತೂ ಗೊತ್ತಿಲ್ಲ. ನಾನ್ ಈಗ್ಲೂ ಯೋಚನೆ ಮಾಡ್ತಾ ಇದ್ದೀನಿ, ನಾನೇ ವೈದ್ಯನಾದ್ರೂ ಕೂಡ ನನ್ಗೆ ಹೇಗ್ ಗೊತ್ತಾಗ್ಲಿಲ್ಲ ಅಂತ. ಮಾಮ ದೇವ್ರು ಕಣ್ರಿ, ಅವರಿಗೆ ಎಲ್ಲ ಗೊತ್ತಾಗತ್ತೆ. ಅವರು ಇಡೀ ಜಗತ್ಗೆ ದೇವ್ರು ಕಣ್ರಿ. ಸರಿ, ಹಾಗಾದ್ರೆ ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ಹೇಳಿದ್ರೆ, ಈಗಿಂದೀಗ್ಲೇ ಬಿಡಾರಕ್ ಹೋಗೋದು. ಆಮೇಲೆ ಮಾಮಂಗ್ ಹೇಳೋದು, ನಾವು ತಪಾಸಣೆ ಮಾಡ್ಸಿದ್ವಿ ಅಂತ. ಅದ್ರಲ್ಲಿ ಏನ್ ತೊಂದ್ರೆನೂ ಕಾಣಿಸ್ಲಿಲ್ಲ ಅಂತ, ಕರ್ಕರೋಗ ವಾಸಿ ಆಗಿದೆ ಅಂತ. ಸರಿ, ಹಾಗಾದ್ರೆ ನಾವೀಗ್ಲೇ ಹೊಟ್ಬಿಡೋಣ. ಸುಮ್ನೆ ತಡ ಮಾಡೋದ್ ಬೇಡ. ಸರಿ. ಅರೆ ಬಾ 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 ವೈದ್ಯ, ತಾಲೂಕಿನ ಕೇಂದ್ರಕ್ಕೆ ಹೋಗ್ ಬಂದ್ಯಾ? ಹೌದು ಮಾಮ. ಅಯ್ಯೋ ಇರ್ಲಿ ಬಿಡಪ್ಪ, ನಂಗ್ ಗೊತ್ತು ಅದ್ರಲ್ಲಿ ಏನ್ ಬರ್ದಿದೆ ಅಂತ. ಮಾಮ, ನಿಮ್ಗಂತೂ ಎಲ್ಲ ತಿಳಿದೇ ಇದೆ. ಅಯ್ಯೋ ಮಾರಾಯ, ನಿನ್ನ ಶರೀರದಲ್ಲಿ ಈಗ ಆ ರೋಗದ ಹೆಸರು ಕುರುಹು ಕೂಡ ಬಾಕಿ ಉಳಿದಿಲ್ಲ. ಸರಿಯಾಗಿ ಹೇಳ್ದೆ ಅಲ್ವಾ? ಹೌದು ಮಾಮ, ಆದ್ರೆ ವೈದ್ಯರು ಹೇಳಿದ್ದಾರೆ ಇದ್ರ ಹಿಂದೆ ಏನೋ ಒಂದ್ ಕಾರಣ ಇದೆ ಅಂತ. ಈಗ ಇನ್ ಮುಂದೆ ನಿನಗೆ ಯಾವತ್ತಿಗೂ ಆ ರೋಗ ಮತ್ತೆ ಬರಲ್ಲ, ಅರ್ಥ ಆಯ್ತಾ? ಆದ್ರಿಂದ ನಿಶ್ಚಿಂತೆಯಿಂದ ಇರು. ಸರಿ ಮಾಮ. ಮಾಮ, ಒಂದ್ ವೇಳೆ ನೀವ್ ಬರ್ದೇ ಹೋಗಿದ್ರೆ ನಾವ್ ಏನ್ ಮಾಡ್ಬೇಕಿತ್ತು? ನಾವ್ ಯಾರ ಹತ್ರ ಹೋಗ್ಬೇಕಿತ್ತು, ಮತ್ತೇನ್ ಮಾಡ್ಬೇಕಿತ್ತು? ಮಾಮ, ನೀವೇ ಭೇಟಿ ಆಗೋ ಹಾಗೆ ಮಾಡಿದ್ರಿ. ನೀವೇ ಇದ್ರ ಬಗ್ಗೆ ಹೇಳಿ ಮತ್ತೆ ಪರಿಹಾರನೂ ಕೊಟ್ರಿ.
ನಮ್ಮನ್ನ ಪಾರ್ ಮಾಡಿಬಿಟ್ರಿ ಮಾಮ ಇದ್ರಿಂದ. ಇಲ್ಲಿ ನೋಡು ಮಗಳೇ, ಈಗ ನಾಳೆ ನಾನು ಇಲ್ಲಿಂದ ಜಾಗ ಬದಲಾಯಿಸ್ತಾ ಇದ್ದೀನಿ. ಇನ್ನಿವನಿಗೆ ವಾಸಿ ಆಗಿದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಹಿಂದೆ ತುಂಬಾ ದೊಡ್ಡ ಪುಣ್ಯ ಇದೆ. ಅವನ ತಂದೆ ತಾಯಿಯರದ್ದು, ಅವನದು, ನಿನ್ನದು ಮತ್ತು ಎಲ್ಲರ ಪುಣ್ಯ ಇದೆ. ಅದೀಗ ಪ್ರಯೋಜನಕ್ಕೆ ಬಂತು. ಅಯ್ಯೋ, ನಾನು ಇಲ್ಲಿಗೆ ಬಂದಿದ್ದು ಸುಮ್ಮನೆ ಹೀಗೆ ಬಂದಿರೋದಲ್ಲ. ಮತ್ತೆ ಈಗ ನೋಡು, ಎಲ್ಲಾನು ಸುಸೂತ್ರವಾಗಿ ನೆರವೇರಿದೆ ನೋಡು. ಇನ್ನು ತಲೆ ಕೆಡಿಸ್ಕೊಳ್ಳಕ್ಕೆ ಕಾರಣ ಏನು ಉಳಿದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಮಾಮ? ಮತ್ತಿನೇನು, ನೀನ್ ಅದನ್ನ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದ ಹಾಗೆ ಪೊಲೀಸರು ನಿನ್ನ ಹಿಡಿತಾರ ನೋಡು. ನಿನ್ ಗೊತ್ತಿಲ್ವಾ ನೀನ್ ತಗೊಂಡು ಹೋಗ್ತಾ ಇರೋದ್ರಲ್ಲಿ ಏನಿದೆ ಅಂತ? ಇಲ್ಲ ಮಾಮ. ಅಯ್ಯೋ ಪ್ರತಾಪ್, ದರೋಡೆಕೋರರು ಲೂಟಿ ಮಾಡಿರೋ ಒಡವೆ ಇದೆ ಅದರಲ್ಲಿ. ಏನ್ ಹೇಳ್ತಾ ಇದ್ದೀರಾ ಮಾಮ? ಅವನು ಕೊಟ್ಟಿರೋ ಆ ಒಡವೆಗಳನ್ನ ತಗೊಂಡು ಹೋಗ್ಬೇಕು. ತಾಲೂಕಿನ ಕೇಂದ್ರದ ಅವನ ಜನರ ಹತ್ರ ಕೊಡ್ಬೇಕು. ಅವನು ಈ ಒಡವೆಗಳನ್ನ ಕರಗಿಸಿ ಹೊಸ ಒಡವೆ ಮಾಡ್ತಾನೆ. ನಂತರ ಅದ್ರ ಹಣನೇ ನಿನಗೆ ಕೊಡ್ತಾನೆ. ಅರ್ಥ ಆಯ್ತಾ ನಿನಗೀಗ? ಮಾಮ, ಈಗೇನ್ ಮಾಡ್ಲಿ ನಾನು? ನಾನ್ ಅಂದ್ಕೊಂಡಿದ್ದೆ ಕೆಲ್ಸ ಸಿಕ್ತು ಅಂತ, ಎಲ್ಲ ಸರಿ ಹೋಗುತ್ತೆ ಅಂತ. ನನ್ನ ಪ್ರಕಾರ ಬದುಕಿ ಉಳಿದೆ ನೀನು. ಆ ಕಡೆ ಪೊಲೀಸ್ ಕಾಯ್ತಾ ಕೂತಿದ್ದಾರೆ. ಅವನ್ ಜನರ ಹತ್ರ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೋಡ್ತಿದ್ದಾರೆ. ಪೊಲೀಸರು ನೀನ್ ಅಲ್ಲಿಗೆ ಹೋಗ್ತಿದ್ದ ಹಾಗೆ ಕೂಡ್ಲೆ ಹಿಡ್ಕೊಂಡ್ಬಿಡ್ತಾರೆ ನಿನ್ನ. ನಾನು ಹೇಳಿದ್ ಸುಳ್ಳು ಅಂತ ಅನ್ಸಿದ್ರೆ ಅದನ್ನ ಬಿಚ್ಚು ನೋಡು. ಅಯ್ಯೋ, ಆದ್ರೆ ಹೇಗ್ ಬಿಚ್ಚೋದು? ಬಿಚ್ಚಬಾರ್ದು ಅಂತ ಹೇಳಿದಾರ ಅವರು. ಅಯ್ಯೋ ಮಾಮ ಹೇಳ್ತಾ ಇದಾರೆ ಅಲ್ವಾ, ಬಿಚ್ಚು ನೋಡೋಣ. ಮಾಮ, ಈಗೇನ್ ಮಾಡ್ಲಿ? ಈಗ ಒಂದ್ ಕೆಲಸ ಮಾಡು, ಅದನ್ನೆಲ್ಲ ತಗೊಂಡು ಹೋಗಿ ಆ ಪಾಟೀಲ್ಗೆ ಕೊಡು. ಅವನಿಗೆ ಹೇಳು, ನೋಡಪ್ಪ, ನಾನ್ ನಿನ್ನ ಕೆಲಸ ಮಾಡಕ್ಕಾಗಲ್ಲ ಅಂತ. ನನಗೆ ಈ ಕೆಲಸ ಬೇಡ ಅನ್ನು. ಮಾಮ, ನೀವೇ ನನ್ನ ಪಾರ್ ಮಾಡಿದ್ರಿ. ಅದನ್ನ ಆಮೇಲೆ ನೋಡೋಣ ನಾವು. ಸದ್ಯಕ್ಕಿಷ್ಟು ಕೆಲಸ ಮಾಡು. ಚಿಕ್ಕ ಯಜಮಾನ್ರೆ, ಓ ಚಿಕ್ಕ ಯಜಮಾನ್ರೆ. ನೀನು ಅದು ಇಲ್ಲಿ? ಹೌದು ಯಜಮಾನ್ರೆ. ಏನ್ ಹೌದು ಅಂತಿದ್ಯಾ? ನಿಂಗ್ ಹೇಳಿದ್ದೆ ಅಲ್ವಾ ಕೊಲ್ಲಾಪುರಕ್ಕೆ ಹೋಗು ಅಂತ. ಯಜಮಾನ್ರೆ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಓ ಹಾಗಾ? ಹೇ ಏನ್ರಪ್ಪ, ನೀವ್ ಹೋಗಿ ನಿಮ್ ಕೆಲ್ಸಕ್ಕೆ, ಆಮೇಲೆ ಮಾತಾಡೋಣ ಅಂತೆ. ಹೇಳು, ಏನಾಯ್ತು ನಿಂಗೆ? ಇಷ್ಟೊತ್ತಿಗಾಗ್ಲೇ ಕೊಲ್ಲಾಪುರಕ್ಕೆ ತಲುಪಬೇಕಿತ್ತಲ್ವಾ ನೀನು? ನೀನ್ ನನ್ನ ಹತ್ರ ಕೆಲ್ಸ ಕೇಳಿದ್ದೆ, ನಾನ್ ನಿಂಗೆ ಕೆಲ್ಸ ಕೊಟ್ಟೆ. ಆದ್ರೆ ನೀನ್ ಯಾಕೆ ವಾಪಸ್ ಬಂದೆ ಈಗ? ಯಜಮಾನ್ರೆ, ಕೋಪ ಮಾಡ್ಕೋಬೇಡಿ. ಅಯ್ಯೋ ಹುಚ್ಚ, ನಾನ್ ನಿಂಗೆ ಕೆಲ್ಸ ಕೊಟ್ಟೆ, ಆದ್ರೆ ನೀನ್ ಮಾಡ್ಲೇ ಇಲ್ವಲ್ಲ? ಹಾ ಯಜಮಾನ್ರೆ, ನಾನು ಈ ಕೆಲಸ ಮಾಡೋದಕ್ಕೆ ತಯಾರಿಲ್ಲ. ಕೆಲ್ಸ ಮಾಡಲ್ಲ ಅಂತಂದ್ರೆ? ಯಜಮಾನ್ರೆ, ಬೇರೆ ಏನಾದ್ರೂ ಕೆಲಸ ಕೊಡಿ. ಅರೆ ಏನಕ್ಕೆ? ಇಲ್ಲ, ಅದೇನೋ ಅಂದ್ರೆ ಹೊಲದಲ್ಲಿ, ನಿಮ್ ಮನೆಯಲ್ಲಿ, ತೋಟದಲ್ಲಿ ಎಲ್ಲಾದ್ರೂ ಕಷ್ಟದ ಕೆಲಸ ಇದ್ರೂ ಪರವಾಗಿಲ್ಲ, ಅದನ್ನ ಮಾಡ್ತೀನಿ ನಾನು. ಆದ್ರೆ ಈ ರೀತಿ ಕೆಲಸ ಬೇಡ ನನಗೆ. ಇದನ್ನ ನೀನ್ ಬಿಚ್ಚಿ ನೋಡಿದ್ಯಾ ಏನೋ? ಹೌದು. ನಾನು ಹಿಂಗ್ ಹೇಳಿದ್ದೆ ಅಲ್ವಾ, ನೀನ್ ಇದನ್ ಬಿಚ್ಚಿ ನೋಡಬಾರ್ದು ಅಂತ. ಬಾಳು ಮಾಮ ಅವ್ರ ಜಾಗಕ್ಕೆ ಹೋಗಿ ಅವರೇ ಹೇಳಿದ್ರು ಕೊಲ್ಲಾಪುರಕ್ಕೆ ಹೋಗ್ಬೇಡ ಅಂತ. ಆಗಿದೆಲ್ಲ ಗೊತ್ತಾಯ್ತು ನನ್ಗೆ. ಮೊದ್ಲು ಆ ಬಾಳು ಮಾಮ ನೋಡ್ಕೋತೀನಿ, ಆಮೇಲೆ ನಿನ್ ನೋಡ್ಕೋತೀನಿ. ಚೆನ್ನಾಗಿ ನೆನ್ಪಿಟ್ಕೋ. ಯಜಮಾನ್ರೆ, ಅಯ್ಯೋ ದಯವಿಟ್ಟು ನನ್ನ ಮಾತು ಕೇಳಿ. ಹೊರಡು ಇಲ್ಲಿಂದ. ನಾನ್ ಯಾಕೆ ನಿನ್ ಮಾತು ಕೇಳಬೇಕು? ನೀನ್ ಯಾವ ದೊಡ್ಡ ದೊಣ್ಣೆನ ಇಟ್ಕ ನನ್ಗೆ ಹೇಳೋದಿಕ್ಕೆ? ತಿರ್ಗಾ ನನ್ನ ಮನೆ ಕಡೆ ಕಾಲಿಡಬಾರ್ದು. ಇಲ್ಲ ಅಂದ್ರೆ ನನ್ನಷ್ಟು ಕೆಟ್ಟವ್ರು ಯಾರು ಇರಲ್ಲ. ಹೊರಡು ಇಲ್ಲಿಂದ. ಸರಿ ಯಜಮಾನ್ರೆ. ಮತ್ತೆ ಇದ್ರ ಬಗ್ಗೆ ಯಾರಿಗಾರು ಏನಾರು ಹೇಳಿದ್ರೆ ನಿನ್ ಪ್ರಾಣ ಸಹಿತ ಉಳ್ಸಲ್ಲ. ಇಲ್ಲ ಯಜಮಾನ್ರೆ, ಇದ್ರ ಬಗ್ಗೆ ಯಾರಿಗೂ ಏನು ಹೇಳಲ್ಲ ನಾನು. ನಡಿ ಹೊರಡು. ಇವನ್ನ ಮತ್ತೆ ಆ ಬಾಳು ಮಾಮನ್ ಒಂದ್ಸರಿ ನೋಡ್ಕೊಳ್ಳೇಬೇಕು. ಪ್ರತಿಯೊಂದು ವಿಷಯದಲ್ಲೂ ಮೂಗ್ ತೋರಿಸ್ತಾರೆ, ಏನೋ ಇವ್ರದೇ ಅಧಿಕಾರ ಅಂತ.
ಮನುಷ್ಯನಿಗೆ ಗೊತ್ತಿರಲ್ಲ ಅವನ ಜೀವನದಲ್ಲಿ ಮುಂದೆ ಏನಾಗೋದಿದೆ ಅಂತ. ಆದ್ರೆ ಎಲ್ಲಾನು ಮೊದಲೇ ಬರ್ದಿರುತ್ತೆ. ಆ ಭಗವಂತ ನಿಮಗೋಸ್ಕರ ಅದಕ್ಕೆ ಮಾಡ್ತಾನೆ ಯಾವುದು ನಿಮ್ಗೆ ಒಳ್ಳೆಯದು. ಹೇ ರಾಜಿ, ಎಲ್ಲೋಗಿದ್ದೆ? ಎಷ್ಟೊತ್ತಿಂದ ನಿನ್ಗಾಗಿ ದಾರಿ ನೋಡ್ತಾ ಇದ್ದೀನಿ ನಾನು. ಎಲ್ಲೂ ಇಲ್ಲ. ಹಾಗಾದ್ರೆ ಎಷ್ಟೊತ್ತು ಎಲ್ಲೋಗಿದ್ದೆ? ಹಾಗೆ ಸುಮ್ನೆ ಹೋಗಿದ್ದೆ. ಈಗ ನಿಜ ಹೇಳ್ತೋ ಇಲ್ವೋ? ಸುಳ್ಳು ಹೇಳ್ಬೇಡ. ಹೋಗಿದ್ದೆ ನಾನು ಬಾಳು ಮಾಮ ಅವ್ರ ಹತ್ರ. ಬಾಳು ಮಾಮ? ಯಾರು ಬಾಳು ಮಾಮ? ಊರಿನಾಚೆ ಬಿಡಾರ ಹೊಡಿತಾರಲ್ಲ ಅವರ? ಹೌದು. ನನಗೆ ಹೇಳ್ದೆ ಹೋದ್ಯಾ ನೀನ್ ಅಲ್ಲಿಗೆ? ಏನಕ್ಕೆ ಅಲ್ಲಿಗೆ ಹೋಗಿದ್ದೆ ನೀನು? ಅಯ್ಯೋ ಮಗಳೇ, ಯಾವ ಕಾರಣಕ್ಕೆ ಹೋಗಿದ್ದೆ ಅಲ್ಲಿಗೆ ನೀನು? ಅದು ಅವ್ರ ಹತ್ರ ಏನೋ ಕೇಳೋದಕ್ ಹೋಗಿದ್ದೆ. ಏನು? ನನ್ ಮದ್ವೆ ಯಾರ ಜೊತೆ ಆಗುತ್ತೆ ಅಂತ ಕೇಳಕ್ ಹೋಗಿದ್ದೆ. ಏನಮ್ಮ, ತುಂಬಾ ದೊಡ್ಡವಳಾಗಿದ್ಯಾ ಏನೋ? ಅಯ್ಯೋ ಅಪ್ಪ, ಬಾಳು ಮಾಮ ಅಂದ್ರೆ ಸಾಕ್ಷಾತ್ ದೇವ್ರು. ತುಂಬಾ ಜನ ಹೋಗ್ತಾರೆ ಅವ್ರ ಹತ್ರ, ಅದಕ್ಕೆ ನಾನು ಕೂಡ ಹೋಗಿದ್ದೆ. ಅಯ್ಯೋ, ನನಗೆ ಹೇಳೋದಕ್ಕೆ ಏನ್ ತೊಂದರೆ ಆಗಿತ್ತು ನಿನ್ಗೆ? ನಾನ್ ಏನ್ ಅನ್ಕೊಂಡಿದ್ದೆ ಅಂದ್ರೆ ನೀವ್ ನನಗ್ ಹೋಗಕ್ ಬಿಡಲ್ಲ ಅಂತ. ನೀನ್ ಸ್ವಲ್ಪ ಅತಿಯಾಗಿ ಆಡ್ತಾ ಇದ್ಯಾ? ಏನ್ ಹೇಳಿದ್ರು ಮಾಮ ಅವರು? ಏನ್ ಹೇಳ್ಬೇಕಿತ್ತೋ ಅದನ್ನೇ ಹೇಳಿದ್ದಾರೆ. ಏನ? ಮಾಮ ಹೇಳಿದರೆ ಎಲ್ಲಾನು ಬಯಸ್ದಾಗೆ ಆಗುತ್ತೆ ಅಂತ. ಬಯಸಿದ ಹಾಗೆ ಅಂದ್ರೆ ಹಂಗಂದ್ರೆ ನಿನ್ ಮನ್ಸಲ್ಲಿ ಏನಿದೆ ಹೇಳು? ಅಯ್ಯೋ, ಅದೇನ ಸ್ಪಷ್ಟವಾಗಿ ಹೇಳು. ಇಲ್ಲ ಇಲ್ಲ, ಈಗ ನಾನೇ ಹೋಗಿ ಮಾಮ ಅವ್ರ ಹತ್ರ ಕೇಳ್ತೀನಿ ಏನ್ ವಿಷಯ ಹೇಳಿ ಅಂತ ಅವ್ರಿಗೆ. ಅಕ್ಕ, ಏನು? ನಿನ್ಗೆ ಒಂದ್ ವಿಷಯ ಹೇಳ್ಬೇಕಿತ್ತು. ಹಾ ಹೇಳು. ನಾನಿವತ್ತು ಬಾಳು ಮಾಮನ್ ಬಿಡಾರಕ್ ಹೋಗಿದ್ದೆ ಬೆಳಗ್ಗೆ. ಯಾಕೆ? ಹಾಗೆ ಸುಮ್ನೆ ಹೋಗಿದ್ದೆ. ಆದ್ರೆ ಅಲ್ಲಿ ಬೇರೇನೋ ಕೇಳ್ಪಟ್ಟೆ ನಾನು. ಹೀಗ್ ಹೋಗ್ತಾಗ ಯಾಕೆ ಹೇಳ್ತೀಯಾ? ನೇರವಾಗಿ ಹೇಳು ಅದೇನು ಅಂತ. ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಮತ್ತದೇನು? ಅದು ನಾನು ಅವ್ರನ್ನ ಕೇಳಕ್ ಹೋಗಿದ್ದೆ, ನಮ್ಮ ಅಕ್ಕನ ಮಗಳ ಮದ್ವೆನ ಪ್ರತಾಪ್ ಜೊತೆ ಮಾಡ್ಸೋಣ ಅಂತ. ಎಲ್ಲ ಒಳ್ಳೇದಾಗ್ತಿತ್ತಲ್ವಾ? ಆದ್ರೆ ಬಾಳು ಮಾಮ ಹೇಳಿದ್ರು ನನ್ನ ಅಕ್ಕನ ಮಗಳ ಮದ್ವೆ ಪ್ರತಾಪ್ ಜೊತೆ ಆಗಲ್ಲ ಅಂತ. ಇದನ್ ಯಾವಾಗ ತೀರ್ಮಾನ ಮಾಡ್ದೆ ನೀನು? ತೀರ್ಮಾನ ಮಾಡಿಲ್ಲ, ಆದ್ರೆ ತುಂಬಾ ಅನ್ನಿಸ್ತಿತ್ತು.